ನಮ್ಮ ರೋಡ್ ಆದಷ್ಟು ಅಧ್ವಾನ ಈ ತಾಲೂಕಿನಲ್ಲಿ ಎಲ್ಲಿ ಆಗಿರಲಿಲ್ಲ. ಮಾನ್ಯ ಶಾಸಕರನ್ನ 3 ತಿಂಗಳ ಹಿಂದ್ಗಡೆ ನಗರಸಭೆ ಹತ್ರ ಬಂದಿದ್ರು, ಹೋಗಿ ಭೇಟಿ ಮಾಡಿ ವಿಡಿಯೋ ನೋಡಿಸ್ದೆ. 5,40,00,000 ರೂಪಾಯಿ ವೆಚ್ಚದಲ್ಲಿ ಗುದ್ಲಿ ಪೂಜೆ ಮಾಡೋರು ಅಂದರೆ ನಮಗೊಂದು ಹೆಮ್ಮೆ. ಇವತ್ತು ನಾವು ಹೋಗಿ ಕಾಂಗ್ರೆಸ್ ಪಕ್ಷ ಸೇರಿದ್ದಕ್ಕೆ ನಮ್ಮ ಮಾತನ್ನ ಕಿವಿ ಕೊಟ್ಟು ಕೇಳಿ ಇವತ್ತೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸುಮಾರು ಒಂದು 7-8 ವರ್ಷದಿಂದ ನಮ್ಮ ರೋಡ್ ಆದಷ್ಟು ಅಧ್ವಾನ ಈ ತಾಲೂಕಿನಲ್ಲಿ ಎಲ್ಲಿ ಆಗಿರಲಿಲ್ಲ. ಅಷ್ಟೊಂದು ದೊಡ್ಡ ದೊಡ್ಡ ಗುಣಿಗಳು ಬಿದ್ದು ಟ್ರಿಪ್ಪರ್ ಲಾರಿಗಳು ಓಡಾಡಿ ಇದರದೇ ಆದಂಥ ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಒಂದು 7-8 ವರ್ಷದಿಂದ ಸತತವಾಗಿ ಮಾನ್ಯ ಶಾಸಕರನ್ನ 3 ತಿಂಗಳ ಹಿಂದ್ಗಡೆ ನಗರಸಭೆ ಹತ್ರ ಬಂದಿದ್ರು, ಹೋಗಿ ಭೇಟಿ ಮಾಡಿ ವಿಡಿಯೋ ನೋಡಿಸ್ದೆ. ವಿಡಿಯೋ ನೋಡಿಸಿದ ತಕ್ಷಣವೇ ಬಂದು ಅವರು ವಿಸಿಟ್ ಮಾಡಿ ದಿನ್ನೇವಾಸಲಿ ರಸ್ತೆ, ಮುಷ್ಟೂರು ರಸ್ತೆ ನೋಡಿಬಿಟ್ಟು ಅವತ್ತೇ ಅವರು ಅನುದಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಮತ್ತು ನಾನು ಒಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಗುಣಿಗಳು ಬಿದ್ದಿದ್ವು. ನಾನೇ ಸ್ವಂತ ಖರ್ಚಿಂದ ಗುಣಿಗಳು ಮುಚ್ಚೋಂಥ ಕಾರ್ಯಕ್ರಮ ಮಾಡಿದೆ. ಅದನ್ನು ಮಾನ್ಯ ಶಾಸಕರು ನೋಡಿಬಿಟ್ಟು ತಕ್ಷಣವೇ ಬಂದು ಗುದ್ಲಿ ಪೂಜೆ ಮಾಡೋಣ ಅಂತ ಹೇಳಿದರು, ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ಅದೇ ರೀತಿ ಇವತ್ತು 3,40,00,000 ರೂಪಾಯಿ ವೆಚ್ಚದಲ್ಲಿ ಮುಷ್ಟೂರಿಂದ ಕೇತನಹಳ್ಳಿಗೆ ಹೋಗೋ ರಸ್ತೆ ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ಅದೇ ರೀತಿ ದಿನ್ನೇವಾಸಹಳ್ಳಿ ರಸ್ತೆನ ಇಲ್ಲಿ ನಗರಸಭೆ ವ್ಯಾಪ್ತಿಯಿಂದ ದಿನ್ನೇವಾಸಹಳ್ಳಿವರೆಗೂ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ಲಿ ಪೂಜೆ ಕಾಮಗಾರಿ ಮಾಡವ್ರೆ. ಇದರಿಂದ ನಮ್ಮ ಸ್ವಂತ ಇವರು ಶಾಸಕರು ಮನಗೊಂಡು ನಮ್ಮ ಕಷ್ಟನ ಶಾಸಕರ ಅನುದಾನದಲ್ಲಿ ತಂದು ಇವತ್ತು ಈ ಗುದ್ಲಿ ಪೂಜೆ ನೆರವೇರಿಸಿದೆ. ಇದರಿಂದ ನಮ್ಮ ಹಳ್ಳಿ ಜನಗಳಿಗೆ, ಸ್ಕೂಲ್ ಮಕ್ಕಳಾಗಲಿ, ರೈತಾಪಿ ವರ್ಗದವರಾಗಲಿ, ಇನ್ನು ಸಾರ್ವಜನಿಕರು ಏನು ಓಡಾಟ ತೊಂದರೆಗಳು ಅನುಭವಿಸ್ತಾಯಿದ್ರು ಆಕ್ಸಿಡೆಂಟ್ಗಳಾಗಿ, ಇದರಿಂದ ನಾವು ಪಾರಾಗಿದ್ದೀವಿ. ಇದಕ್ಕೊಂದು ಮುಕ್ತಿ ಸಿಕ್ತು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ವತಿಯಿಂದ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಸರ್, ಈ ಹೋರಾಟದಿಂದ ನೀವು ಕೂಡ ತುಂಬಾನೇ ನೊಂದಿದ್ದೀರಿ. ಹೌದು, ಕೇಸು ಕಟ್ಲೆ ಎಲ್ಲ ಓಡಾಡುವಂಥ ಕೆಲಸ ಆಗಿತ್ತು. ಕೊನೆಗೂ ಈ ರಸ್ತೆಗೆ ಮುಕ್ತಿ ಸಿಕ್ಕಿದೆ. ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ನಗರದ ಅಭಿವೃದ್ಧಿಗೆ ಅಂತ? ಸರ್, ಯಾವತ್ತಿದ್ರೂ ನಾವು ಡೆವಲಪ್ಮೆಂಟ್ ಆಗಬೇಕಂದ್ರೆ ಫಸ್ಟ್ ರಸ್ತೆ ಚೆನ್ನಾಗಿರಬೇಕು. ರಸ್ತೆ ಚೆನ್ನಾಗಿದ್ರೆ ಈಗ ಆಂಬುಲೆನ್ಸ್ ಬಂತು, ಎಕ್ಸಾಂಪಲ್ ಆಂಬುಲೆನ್ಸ್ ಬಂದರೆ ತುರ್ತಾಗಿ ಹೋಗೋದ್ರಿಂದ ಒಂದು ಪ್ರಾಣಾಪಾಯದಿಂದ ಪಾರಾಗ್ಬೋದು. ಅದೊಂದು ಶಾಲಾ ಮಕ್ಕಳು ಟೈಮ್ ಸರಿಗ ಶಾಲೆಗಳಿಗೆ ಹೋಗ್ಬೋದು. ರೈತರು ಅಷ್ಟೇ, ತರಕಾರಿಗಳಾಗಲಿ, ಹೂವು ಸಾಗಾಣಿಕೆ ಮಾಡೋಕ್ಕಾಗಲಿ ಅರ್ಜೆಂಟಾಗಿ ಹೋದರೆ ಅವ್ರಿಗೂ ಒಂದು ಲಾಭ ಸಿಗೋವಂಥ ವ್ಯವಸ್ಥೆ ಇತ್ತು. ಅದರಿಂದ ಇದನ್ನು ಈ ಒಂದು ರಸ್ತೆ ಮಾಡಿರೋದು ನಮಗಂತೂ ಈ ಭಾಗದ ರೈತರಿಗೆ ತುಂಬ ಅನುಕೂಲ ಆಗಿದೆ. ಅವರು ಹೇಳಿದ ತಕ್ಷಣ ಈ ನಮ್ಮ ಮಾತಿಗೆ ಮನಗೊಂಡು ಈ ಥರ ನಮ್ಗೆ ಯಾರೂ ಇಷ್ಟು ದಿನ ನಮಗೇನು ವ್ಯವಸ್ಥೆ ಮಾಡಿಕೊಟ್ಟಿರಲಿಲ್ಲ. ಅವ್ರು ಹೇಳಿದ ತಕ್ಷಣ ಇಷ್ಟು ದೊಡ್ಡ ಮಟ್ಟದಾಗಿ ಒಂದು 5,40,00,000 ರೂಪಾಯಿ ವೆಚ್ಚದಲ್ಲಿ ಗುದ್ಲಿ ಪೂಜೆ ಮಾಡೋರು ಅಂದರೆ ನಮಗೊಂದು ಹೆಮ್ಮೆ. ಇವತ್ತು ನಾವು ಹೋಗಿ ಕಾಂಗ್ರೆಸ್ ಪಕ್ಷ ಸೇರಿದ್ದಕ್ಕೆ ನಮ್ಮ ಮಾತನ್ನ ಕಿವಿ ಕೊಟ್ಟು ಕೇಳಿ ಇವತ್ತೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ ಸರ್.